Hi friends, welcome back to my YouTube channel Raghav and Raghavi Logs. ಈ ವಿಡಿಯೋದಲ್ಲಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದಕ್ಕೆ ಟ್ರೋಲಿ ಬ್ಯಾಗ್ ತೊಗೊಂಡಿದ್ದೀರಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಕೊಡ್ತೀನಿ. 3 ಟ್ರೋಲಿ ಬ್ಯಾಗ್ಸ್ ತೋರಿಸ್ತೀನಿ. ಈ ಎಲ್ಲ ಟ್ರೋಲೀಸ್ದು ಎಷ್ಟು ವರ್ಷ ವಾರಂಟಿ ಇದೆ, ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು, ಇದ್ರದ್ದೆಲ್ಲದ್ರದ್ದು ಪ್ರೈಸ್ ಏನು, ಯಾವ ಕಂಪನಿ, ನಾವು ಎಷ್ಟು ಕೊಟ್ಟು ತೊಗೊಂಡ್ರಿ, ನಾವು ಎಲ್ಲಿ ತೊಗೊಂಡ್ರಿ, ಅದ್ರ ಪೂರ್ತಿ ಡೀಟೇಲ್ ಕೊಡ್ತೀನಿ. ಈಗ ನೋಡ್ತಿದ್ದೀರಲ್ವ, ಇದು ನನ್ನ ಮಗನ ಟ್ರಾಲಿ. ಒಳಗೆ ಈ ಥರ ಇರುತ್ತೆ. ಓಪನ್ ಮಾಡಿದ್ರೆ ಯಾವ ಕಂಪನಿ ಅಂದ್ಬಿಟ್ಟು ಇದರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಕಂಪನಿ ಹೆಸರು ಅಮೇರಿಕನ್ ಟೂರಿಸ್ಟ್ದು. ಇದಕ್ಕೆ 3 years ವಾರಂಟಿ ಇದೆ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 3000, ಬಟ್ ನಾವು ತೊಗೊಂಡಿದ್ದು 2099ಗೆ. ನಾವು ತೊಗೊಂಡಿದ್ದು ಬಂದು ಏರ್ಫೋರ್ಸ್ ಕ್ಯಾಂಟೀನಲ್ಲಿ. ಇದನ್ನು ಕ್ಯಾರಿ ಮಾಡಬೇಕಂತ ಏನಿಲ್ಲ ನೋಡಿ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಈ ಟ್ರೋಲಿಯಲ್ಲಿ 10 kg ಹಿಡಿಸುತ್ತೆ. ಚಿಕ್ಕ ಮಕ್ಕಳದ್ದು ಕ್ಲಾತ್ ಆಗಲಿ ಸ್ನ್ಯಾಕ್ಸ್ ಆಗಲಿ ಇಟ್ಕೋಬೋದು. ಮಕ್ಳಿಗಿದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಆಟ ಆಡಿಕೊಂಡು ಮಕ್ಕಳೇ ಕ್ಯಾರಿ ಮಾಡಿಬಿಡ್ತಾರೆ ನೋಡಿ, ಎಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರಂತ ಮಕ್ಕಳೇ. ಈ ಥರ ಟ್ರೋಲಿ ಕೊಡಿಸ್ಬಿಟ್ರೆ ಟೆನ್ಷನ್ ಇರಲ್ಲ. ಮಕ್ಕಳು ಅವರ ಒಂದು ಲಗೇಜ್ನ ಅವರೇ ಕ್ಯಾರಿ ಮಾಡಿಬಿಡ್ತಾರೆ, ನಾವು ತೊಗೊಂಡೋಗ್ಬೇಕಂತ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರನೇ ಮೇಯ್ನು ನಾನು ಈ ಪ್ರಾಡಕ್ಟ್ನ ತೊಗೊಂಡಿದ್ದು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಆಟ ಆಡ್ತಿದ್ದ ಅದರಲ್ಲಿ. ಎಲ್ಲಾದರೂ ಕುತ್ಕೊಳ್ಳೋದಕ್ಕೆ ಚೇರ್ ಇಲ್ಲ ಅಂದಾಗ ಆರಾಮಾಗಿ ಇದ್ರ ಮೇಲೆ ಕುತ್ಕೊಂಡು ಇದು ಮಾಡ್ಬೋದು. ಮಕ್ಕಳು ಕಾಲು ನೋವು ಬರುತ್ತಲ್ವ ಅವ್ರಿಗೆ ಯೂಶ್ವಲಾಗಿ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಸೀಟರಾಗಿ. ನೋಡಿ ಟ್ಯಾಗ್ ಕೊಟ್ಟಿರ್ತಾರಲ್ಲ, ಇದರಲ್ಲಿ ಹೇಳ್ಕೊಂಡ್ರೆ ಆಯಿತು, ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ. ಇವರಿಬ್ಬರು ನೋಡ್ಕೊಂಡು ಕೂತಿದ್ರು, ನಾನು ನನ್ನ ಮಗ ಇಬ್ಬರು ವೀಡಿಯೋಸ್ ಮಾಡ್ತಾಯಿದ್ರಿ. ಈ ಟ್ರೋಲಿನ ಕ್ಯಾಬಿನ್ ಟ್ರೋಲಿ ಅಂತಲೂ ಅಂತಾರೆ. ಈ ಸೂಟ್ ಕೇಸ್ನ ಫ್ಲೈಟ್ ಒಳಗಡೆ ಬಿಡ್ತಾರೆ, ಪರ್ಮಿಷನ್ ಇದೆ. ಆ್ಯಕ್ಚುಲಿ ಈ ಸೂಟ್ ಕೇಸ್ ತೊಗೊಳೋದಕ್ಕೆ ನಾನು 3-4 years ಬ್ಯಾಕೇ ನೋಡಿದ್ದೆ, ನಮ್ಮ ರಾಗು 1.5 year ಇದ್ದಾಗ. ಅದು ಈಗ ಟೈಮ್ ಕೂಡ ಬಂದಿದೆ. ಈ ಟ್ರೋಲಿ ಸಿಕ್ಕಿದ್ದಕ್ಕೆ ನಾನು ನನ್ನ ಮಗ ಇಬ್ಬರು ಹ್ಯಾಪಿ. ಈ ಟ್ರೋಲಿ ಬಂದು ನಂದು ಮತ್ತು ನನ್ನ ಹಸ್ಬೆಂಡ್ದು ಇಬ್ಬರದು ಇದರಲ್ಲೇ ಇಟ್ಕೊತೀರಿ. ಇದು ಒಂದು 5 kg ಬರುತ್ತೆ ಟ್ರೋಲಿನೇ. ಇಬ್ಬರದು ಲಗೇಜು 30 to 40 kg ಹಲೋ ಇದೆ. ಈ ಟ್ರೋಲಿಗೆ ನಾವು 5000 ಕೊಟ್ಟಿದ್ದೀರಿ. ಔಟ್ಸೈಡ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ 8000 ಇದೆ. ಇದನ್ನು ನಾವು ಏರ್ಫೋರ್ಸ್ ಕ್ಯಾಂಟೀನಲ್ಲೇ ತೊಗೊಂಡಿದ್ದು ಎಲ್ಲ ಟ್ರೋಲೀಸೂ. ನಮಗೆ ಬೇರೆ ಒಬ್ಬರು ಒಂದು ಕಾರ್ಡ್ ಕೊಟ್ಟರು, ಅವರ ಕ್ಯಾಂಟೀನ್ ಕಾರ್ಡಿಂದ ನಾವು ತೊಗೊಂಡು ಬಂದರೆ. ಇದನ್ನು ಯಾವ ಥರ ಓಪನ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. 3 ಕಡೆ ಈ ಥರ ಲಾಕ್ಸ್ ಕೊಟ್ಟಿರ್ತಾರೆ. 3 ಕಡೆ ಓಪನ್ ಮಾಡಿಕೊಂಡ್ರೆ ಇದನ್ನು ಓಪನ್ ಮಾಡ್ಕೊಬೋದು ಸೂಟ್ ಕೇಸ್ನ. ತುಂಬಾ ದೊಡ್ಡದಿದೆ, ಬಟ್ಟೆ ಇಟ್ಕೊಳ್ಳೋಕ್ಕಲ್ಲ ಆರಾಮು, ಮತ್ತು ಪರವಾಗಿಲ್ಲ, ಈಸಿ ಟು ಕ್ಯಾರಿ. ನೋಡಿ ಹಾಗೆ ಒಳಗೆ ಏನಿದೆ ಅಂತ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಈ ಥರ ಬಂದಿದೆ. ಒಂದು ಕಡೆ ಬೆಲ್ಟ್ ಬಂದಿದೆ, ಇನ್ನು 2 ಜಿಪ್ ಬಂದಿದೆ. ಆ ಕಡೆ ಜಿಪ್ಪಿಟ್ಟು ಕ್ಲೋಸ್ ಮಾಡೋದು. ಇಲ್ಲಿ ಒಂದು ಚಿಕ್ಕ ಪೌಚ್ ಕೊಟ್ಟಿದ್ದಾರೆ, ಹಾಗೆಯೇ ಅಟ್ಯಾಚ್ ಮಾಡಿದ್ದಾರೆ. ಆ ಕಡೆ ಒಬ್ಬರ ಬಟ್ಟೆ, ಈ ಕಡೆ ಒಬ್ಬರ ಬಟ್ಟೆ, ಆ ಥರ ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ ನಂದು. ಈ ಸೂಟ್ ಕೇಸ್ಗೆ 5 years ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ವಿಡಿಯೋನ ಸೆಲ್ಫಿ ಸ್ಟಿಕ್ ಇಟ್ಬಿಟ್ಟು ನಾನೇ ಸೆಲ್ಫಾಗಿ ವಿಡಿಯೋ ತೆಗೆದಿರೋದು. ನನ್ನ ಮಗನೂ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿದ್ದಾನೆ, ಹಾಗೆ ವಿಡಿಯೋದಲ್ಲಿ ಬರಬೇಕು ಅಂದ್ಬಿಟ್ಟು ಅವನು ಇದು ಮಾಡ್ತಿದ್ದಾನೆ. ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ಇದು ತುಂಬಾ ದೊಡ್ಡದಿದೆ, ಸ್ವಲ್ಪ ಹೆವಿನೂ ಇದೆ ಟ್ರೋಲಿ ಅಂತಲೇ ಹೇಳ್ಬೋದು. ಈ ಟ್ರೋಲೀಸ್ದೆಲ್ಲ ಅತ್ತೆದೇ ಸ್ಪಾನ್ಸರು. ನನಗೆ, ನನ್ನ ನಾದಿನಿಗೆ, ನಮ್ಮ ಮಕ್ಕಳಿಗೆ ಮತ್ತು ಅತ್ತೆಗೂ ಒಂದು ತೊಗೊಂಡ್ರು. ಅತ್ತೆದು ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಯಾವ ಥರ ಇದೆ ಟ್ರೋಲಿ ಅಂತ, ಅದ್ರ ಸ್ಪೆಷಾಲಿಟಿನೂ ತೋರಿಸ್ತೀನಿ. ಈಗ ಲಾಕ್ ಮಾಡ್ತಿದ್ದೀನಿ ಇದನ್ನು. ಈ ಸೂಟ್ ಕೇಸಲ್ಲಿ ಎಲ್ಲ ಥರ ಲಾಕ್ಸು ಇದ್ರೊಳಗಡೆ ಇದೆ, ಇನ್ಬಿಲ್ಟೇ ಬಂದಿದೆ, ಹಾಗಾಗಿ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ವೀಲ್ಸ್ ಬಂದು 2 ಚಿಕ್ಕದು 2 ದೊಡ್ಡದು 4 ವೀಲ್ಸ್ ಇದೆ ಇದರಲ್ಲಿ. ನೋಡಿ ಎಲ್ಲ ಸ್ವಲ್ಪ ಡೀಟೇಲಾಗಿ ತೋರಿಸೋಣ ಅಂದ್ಬಿಟ್ಟೆ ವಿಡಿಯೋ ಮಾಡಿರೋದು. ನೆಕ್ಸ್ಟು ಸೂಟ್ ಕೇಸ್ ಓಪನ್ ಮಾಡೋದು. ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿ ಸ್ವಲ್ಪ ಮೇಲೆ ಕೆತ್ತಿದ್ರೆ ಓಪನ್ ಆಗುತ್ತೆ. ಮತ್ತು ಅದನ್ನು ಪ್ರೆಸ್ ಮಾಡಿಬಿಟ್ಟು ಪುಷ್ ಮಾಡಬೇಕಾಗುತ್ತೆ ಡೌನ್ಗೆ. ಇದೂ ಅಷ್ಟೇ, ಈ ಥರ ಪ್ರೆಸ್ ಮಾಡಿ ಹಿಂಗೆ ಎತ್ತಿದ್ರೆ ಓಪನ್ ಆಗುತ್ತೆ. ಅಲ್ಲಿ ಪ್ರೆಸ್ ಮಾಡಿ ಡೌನಿಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಹಾಗೆಯೇ ಅಲ್ಲಿ ತಿರ್ಸ್ಕೊಳ್ಳೋದು ಒಂದು ಕೊಟ್ಟಿದ್ದಾರಲ್ಲ, ಅದನ್ನು ಲಾಕ್ ಮತ್ತು ಅನ್ಲಾಕ್ ಅಂತ ಇದೆ. ಲಾಕ್ ಕಡೆ ತಿರ್ಸಿದ್ರೆ ಲಾಕ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಓಪನ್ ಆಗೋಲ್ಲ. ಓಪನ್ ಆಗ್ತಿಲ್ಲ ನೋಡಿ. ಈಗ ಅನ್ಲಾಕ್ ಕಡೆ ತಿರ್ಸ್ಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ಈಗ ಅದು ಓಪನ್ ಆಗುತ್ತೆ ನೋಡಿ.
ಹೊಸದೆಲ್ಲ ಸ್ವಲ್ಪ ಎಲ್ಲ ಟೈಟ್ ಇತ್ತು, ಸೊ ಅದಕ್ಕೆ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾಗಿತ್ತು. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತಿದೆ. ನೆಕ್ಸ್ಟು ಇನ್ನೂ ಒಂದು ಕಡೆಯೂ ಅದೇ ಥರನೇ ಸೇಮ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಇದರಲ್ಲಿ ಇದು ಮಾಡಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಲಾಕು ಅನ್ಲಾಕ್ ಬಟನ್ ಅದು ತಿರ್ಸ್ಕೊಳ್ಳೋದಷ್ಟೇ. ಅನ್ಲಾಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ಲಾಕ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಓಪನ್ ಆಗೋಲ್ಲ. ನನ್ನ ಮಗ ಅಂತೂ ವೀಡಿಯೋಸ್ ಮಾಡಬೇಕಂದಾಗ ತುಂಬಾ ಸಪೋರ್ಟಿವ್ ಮತ್ತು ಹೆಲ್ಪ್ ತುಂಬಾ ಮಾಡ್ತಾನೆ ಅವನಂತೂ. ಈ ಟ್ರೋಲೀಸ್ಗೆಲ್ಲ ಯಾವುದೇ ರೀತಿಯಾದ ಜಿಪ್ ಇಲ್ಲ, ಇದಕ್ಕಾಗಲಿ ಹತ್ತಿದಕ್ಕಾಗಲಿ ನಮ್ಮ ಪಾಪದಕ್ಕೂ ಅಷ್ಟೇ ಜಿಪ್ ಇಲ್ಲ, ಹಾಗೆಯೇ ಲಾಕ್ ಮಾಡ್ಕೋಬೋದು. ನೋಡಿ ತೋರಿಸ್ತಿದ್ದೀನಿ ಜಿಪ್ ಇಲ್ಲ ಅಂದ್ಬಿಟ್ಟು. ಜಿಪ್ಪೆಲ್ಲ ಕಿತ್ತೋಗುತ್ತೆ ಬೇಡ ಅಂದ್ಬಿಟ್ಟು ಈ ಥರ ತೊಗೊಂಡಿರೋದು ನಾವು. ಈ ಸೂಟ್ ಕೇಸ್ನ ಕಂಪನಿ ಬಂದು ಸ್ಯಾಮ್ಸಂಗ್ ಕಂಪನಿ. ಚಿಕ್ಕ ಪೌಚ್ ಕೊಟ್ಟಿರ್ತಾರೆ, ಇದರೊಳಗಡೆ ಕ್ಯಾಶ್ ಗೀಶ್ ಏನಾದ್ರು ಇಟ್ಕೋಬೋದು, ಅವ್ರ ಕಂಟ್ರಿದೆ ಕ್ಯಾಶ್ ಏನಾದ್ರು ತೊಗೊಂಡೋಗೋದಿದ್ರೆ. ಯೂಶ್ವಲಾಗಿ ಈ ಥರ ಬೆಲ್ಟ್ ಕೊಟ್ಟಿದ್ದಾರೆ, ಅದೇ ಬಟ್ಟೆ ಎಲ್ಲ ಇಟ್ಬಿಟ್ಟು ಲಾಸ್ಟಲ್ಲಿ ಹಾಕೋದಕ್ಕೆ. ಈ ಸೂಟ್ ಕೇಸ್ಗೆ ಲಾಕ್ ಯಾವ ಥರ ಸೆಟ್ ಮಾಡೋದಂತ ತೋರಿಸ್ತಿದ್ದೀನಿ. 00 ಅಂತ ಇದೆ ನೋಡಿ. ಈ ಥರ ಒಳಗೆ ಓಪನ್ ಮಾಡಿ ಆಫ್ ಆ್ಯಂಡ್ ಆನ್ ಅಂತ ರೆಡ್ ಒಂದು ಇದು ಕೊಟ್ಟಿದ್ದಾರೆ, ಅದನ್ನು ಆನ್ ಮಾಡಿ ನಮ್ಮ ಒಂದು ಪಾಸ್ಕೋಡ್ನ ಇಲ್ಲಿ ಸೆಟ್ ಮಾಡ್ಕೋಬೋದು. ನಾನು 890 ಅಂತ ಸುಮ್ಮನೆ ಹಿಡ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಈ ಥರ ಸೆಟ್ ಆದಮೇಲೆ ಒಳಗಡೆ ಆಫ್ ಆ್ಯಂಡ್ ಆನ್ ಬಟನ್ ಇರುತ್ತಲ್ಲ, ಆನ್ ಆಗಿದೆ, ಅದನ್ನು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ್ರೆ ಇಲ್ಲಿ ಸೆಟ್ ಆಗಿಬಿಟ್ಟಿರುತ್ತೆ ಔಟ್ಸೈಡು. ನೆಕ್ಸ್ಟು ಈ ಸೂಟ್ ಕೇಸ್ನ ನೀಟಾಗಿ ಕ್ಲೋಸ್ ಮಾಡ್ತಿದ್ದೀನಿ. ಆ ಪಾಸ್ಕೋಡು ಯಾವ ಥರ ಸೆಟ್ ಆಗಿದೆ ಬನ್ನಿ ತೋರಿಸ್ತೀನಿ. ನೋಡಿ ಆ ಪಾಸ್ಕೋಡ್ ಕರೆಕ್ಟಾಗೇ ಇದೆ, ಇವಾಗ ತಾನೇ ಕ್ಲೋಸ್ ಮಾಡಿದ್ದೀನಲ್ಲ, ಇನ್ನೂ ಏನು ಮೂವ್ ಮಾಡಿಲ್ಲ, ಓಪನ್ ಆಗುತ್ತೆ ನೋಡಿ. ವೈಟ್ ಬಟನ್ ಪ್ರೆಸ್ ಮಾಡಿದ್ರೇ ಸಾಕು ಓಪನ್ ಆಗುತ್ತೆ. ಇದನ್ನು ಲಾಕ್ ಮಾಡೋದು ಸೂಟ್ ಕೇಸ್ ಕಡೆಗೆ ಪ್ರೆಸ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು ಜೋರಾಗಿ, ಆಗ ಅದು ಲಾಕ್ ಆಗುತ್ತೆ. ನೋಡಿ ಈಗ ಆ ಪಾಸ್ಕೋಡ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಒಂದು ನಂಬರ್ ಚೇಂಜ್ ಆದ್ರೂ ಅದು ಓಪನ್ ಆಗೋಲ್ಲ. ಕರೆಕ್ಟಾಗಿ ನಂದೇನು ಕೋಡ್ ಇದೆ ಆ ಕೋಡ್ ಇಟ್ಟರೆ ಮಾತ್ರ ಓಪನ್ ಆಗೋದು. ಈಗ ಮತ್ತೆ ಅದು ನಂಬರ್ ಚೇಂಜ್ ಮಾಡ್ತಿದ್ದೀನಿ, 890 ಅಂತ ಇಟ್ಟು ಓಪನ್ ಮಾಡಿದೆ, ಓಪನ್ ಆಯಿತು ನೋಡಿ. ಇದು ಬಂದು ಆ್ಯಸ್ ಯೂಶ್ವಲ್ ನನ್ನ ಸೂಟ್ ಕೇಸ್ ಕಂಪನಿ ಸ್ಯಾಮ್ಸಂಗ್ ನೆಟ್. ಹಾಗೆ ನಾನು ರೆಡ್ ಕಲರ್ ತೊಗೊಂಡೆ. ಈ ಸೂಟ್ ಕೇಸ್ ಬಂದು ನಮ್ಮ ಅತ್ತೆ ಅವ್ರದ್ದು. ಈ ಸೂಟ್ ಕೇಸ್ ಬಂದು ಸ್ವಲ್ಪ ಹೈ ರೇಂಜು. ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳ್ತೀನಿ. ಈ ಸೂಟ್ ಕೇಸು ಒಂದು 3 ಇಲ್ಲಾಂದರೆ 2 kg ಅಷ್ಟೇ ಬರುತ್ತೆ, ಸ್ವಲ್ಪ ವೆಯ್ಟ್ಲೆಸ್ ಸೂಟ್ ಕೇಸು. ಮತ್ತು ಈ ಸೂಟ್ ಕೇಸಲ್ಲಿ 8 ವೀಲ್ ಇರುತ್ತೆ, ನಮ್ಮದ್ರಲ್ಲೆಲ್ಲ 4 ಇದೆ, ಬಟ್ ಇದರಲ್ಲಿ 8 ಇರುತ್ತೆ. ಮತ್ತು ವಾರಂಟಿ ಗ್ಯಾರಂಟಿ ಬಂದು 10 years ಇರುತ್ತೆ ಇದಕ್ಕೆ. ಅತ್ತೆಯವ್ರದ್ದು ಆಲ್ರೆಡಿ ಪ್ಯಾಕಿಂಗ್ ಆಗೋಗಿತ್ತು, ಸೊ ಅದಕ್ಕೋಸ್ಕರ ಎಲ್ಲ ತೆಗ್ದು ನೋಡಿಲ್ಲ. ಈ ಕಡೆ ಮಾತ್ರ ಖಾಲಿ ಇದೆ, ಇದರಲ್ಲಿ ಸ್ನ್ಯಾಕ್ಸ್ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಕಂಪನಿ ಬಂದು ಸೇಮು ಸ್ಯಾಮ್ಸಂಗ್ ನೈಟು. ಇದು 3 ಪೌಚಸ್ ಕೊಟ್ಟಿದ್ದಾರೆ ಇದರೊಳಗಡೆ ಎಕ್ಸ್ಟ್ರಾ ಅಂತ ಹೇಳಿದ್ರೆ. ಇದ್ರ ಕಾಸ್ಟ್ ನಾವು ಪೇ ಮಾಡಿದ್ದು 9000, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 18000 ಇದೆ ಇದ್ರ ಕಾಸ್ಟು. ಈ ವಿಡಿಯೋ ಇಷ್ಟ ಆದರೂ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.